ಪ್ರೀತಿಸಿದ ಹುಡುಗಿಯನ್ನ ಕದ್ದು ಮುಚ್ಚಿ ಭೇಟಿಯಾಗುವಾಗ ಗಟ್ಟಿ ಗೋಡೆಗಳ ಮಧ್ಯದ ಇಕ್ಕಳಿನ ಸಂದಿಯಲ್ಲಿ ಬಿಕ್ಕಳಿಕೆಗಳ ನುಂಗಿ ಕ್ಯಾಮರಾದಂತೆ ಕಣ್ಗಾವಲಿದ್ದ ಮಿತ್ರರ ಕಂಗಳಲ್ಲಿ, ನಟ್ಟಿರುಳ ರಾತ್ರಿಯಲ್ಲಿ ಬೈಕ್ಗೆ ಪೆಟ್ರೋಲ್ ಖಾಲಿಯಾದಾಗ ಅರ್ಧಂಬರ್ಧ ನಿದ್ದೆಯಿಂದ ಎದ್ದು ಅರ್ಧ ದಾರಿಯವರೆಗೂ ಅರ್ಧ ಲೀಟರ್ ಪೆಟ್ರೋಲ್ ತೆಗೆದುಕೊಂಡು ಬರುವ ಸ್ನೇಹಿತರ ಸಹಾಯಸ್ಥಗಳಲ್ಲಿ, ಮನೆಯಲ್ಲಿ ಯಾರಾದರೂ ತೀರಿಕೊಂಡಾಗ ನಮ್ಮೊಡನೆ ಉಪವಾಸ ಬಿದ್ದು ತಾವು ಕೂಡ ಕಣ್ಣೀರಾಕಿ ಸಾಂತ್ವನ ಹೇಳುವ ಮಿತ್ರರ ಮಾತುಗಳಲ್ಲಿ, ತಾವು ದೂರಿಗೆ ದುಡಿಯಲು ಹೋಗಿದ್ದರೂ ಕೇಳಿದಾಗಲೊಮ್ಮೆ ಫೋನ್ಪೇ ಮಾಡುವ ಅವರ ಸ್ಪಂದನೆಯ ಸಂದರ್ಭಗಳಲ್ಲಿ, ಮನೆಯ ಕಾರ್ಯಕ್ರಮಗಳಲ್ಲಿ ಮನೆಯವರಂತೆ ಭಾಗವಹಿಸಿ ಮನ ಗೆಲ್ಲುವ ಅವರ ಫ್ರೆಂಡ್ಶಿಪ್ ರೆಸ್ಪಾನ್ಸಿಬಿಲಿಟಿಗಳಲ್ಲಿ, ಜಗಳವಾಗಿದೆ ಎಂದರೆ ಸಾಕು ಇಂಡಾಗಿ ದಂಡು ಕಟ್ಟಿಕೊಂಡು ಬರುವ ಅವರ ಬಂಡುತನದ ಧೈರ್ಯಗಳಲ್ಲಿ, ಹಳೆಯ ನೆನಪುಗಳನ್ನು ಮೆಲುಕು ಹಾಕಿ ಮರುಗುವಂತೆ ಮಾಡುವ ಅವರ ಕೀಟಲೆಗಳಲ್ಲಿ, ನಮ್ಮ ಎಲ್ಲ ಬಗೆಯ ಅಭಿಮಾನದ ಅಪಮಾನದ ಮ್ಯಾಟರ್ಗಳಲ್ಲಿಯೂ ಪಾಲುದಾರರಾಗುವ ಅವರ ಜೊತೆಯಾಗುವಿಕೆಯಲ್ಲಿ, ಬದುಕಿನ ಬಹುಪಾಲು ಸಮಯವನ್ನು ನಮಗಾಗಿಯೇ ಮೀಸಲಿಡುವ ಫ್ರೆಂಡ್ಸ್ಗಳ ಹಾರ್ಟ್ ಬೀಟ್ಗಳಲ್ಲಿ ನನಗೆ ಕಂಡದ್ದು ಸ್ನೇಹಲೋಕವೆಂಬ ಸ್ವರ್ಗ ಸಾಮ್ರಾಜ್ಯ. ಇದು ಪ್ರೀತಿಯ ಚಿತ್ರಪಟ, ಇದು ನಮ್ಮ ಚಟ. ಎಲ್ಲ ಸ್ನೇಹಮಯಿ ಹೃದಯಗಳಿಗೆ ಈ ನಿಮ್ಮ ಸ್ನೇಹಜೀವಿ ಬಸವರಾಜ್ ವನದುರ್ಗನ ಸಲಾಮುಗಳು. ಡಿಯರ್ ಫ್ರೆಂಡ್ಸ್, ಯಾರೆಲ್ಲ ನಮ್ಮ ಜೀವಧ್ವನಿ ಯೂಟ್ಯೂಬ್ ಚಾನಲ್ಗೆ ಹೊಸದಾಗಿ ಭೇಟಿ ನೀಡಿದ್ದೀರೋ ತಪ್ಪದೆ ನಮ್ಮ ಚಾನಲನ್ನೊಬ್ಬೆ ಸಬ್ಸ್ಕ್ರೈಬ್ ಮಾಡಿಬಿಡಿ. ಇವತ್ತಿನ ಇಂಟ್ರೆಸ್ಟಿಂಗ್ ಚಾಪ್ಟರ್ ಬಂದ್ಬಿಟ್ಟು ಸ್ನೇಹಲೋಕವೆಂಬ ಸ್ವರ್ಗ ಸಾಮ್ರಾಜ್ಯ. ಎಲ್ಲ ಸಿಚುವೇಶನ್ಗಳಲ್ಲಿ ದುಃಖದ ಮೂಟೆಯನ್ನು ಮೂಲೆಗೆ ಎಸೆದು ನಗೆಯ ನೆಮ್ಮದಿಯ ನೆರವಿನ ಸಂತೋಷವನ್ನು ಸೃಷ್ಟಿಸೋದು ಸ್ನೇಹಿತರ ಸ್ನೇಹಲೋಕ ಕಣ್ರಿ. ಹಾಗಾಗಿ ನನ್ನ ದೃಷ್ಟಿಕೋನದಲ್ಲಿ ಸ್ನೇಹಲೋಕವೆಂಬುದು ಒಂದು ಸ್ವರ್ಗ ಸಾಮ್ರಾಜ್ಯ. ಮಾನವ ಸಮಾಜದ ಮಾನವ ಸಂಬಂಧಗಳಲ್ಲಿ ಹಲವು ಪ್ರಕಾರದ ಸಂಬಂಧಗಳುಂಟು, ಕೆಲವು ಬಗೆಯ ಜವಾಬ್ದಾರಿಗಳುಂಟು. ಮನೆಗೆ ಸಂಬಂಧಿಸಿದ ಕರುಳು ಬಳ್ಳಿಯ ಸಂಬಂಧಗಳು ಒಂದೆಡೆಯಾದರೆ, ಸುತ್ತಲಿನ ಸಮಾಜದೊಂದಿಗೆ ಒಡನಾಟದಲ್ಲಿ ಪರಿಚಯವಾದ ಸ್ನೇಹ ಸಂಬಂಧಗಳು ಇನ್ನೊಂದು ಕಡೆ. ಬೋತ್ ರಿಲೇಶನ್ಶಿಪ್ಸ್ ಆರ್ ಡಿಫರೆಂಟ್. ಮನೆಗೆ ಸಂಬಂಧಿಸಿದ ಬ್ಲಡ್ ರಿಲೇಶನ್ಶಿಪ್ಸ್ ಏನಿವೆ ಅವು ಹುಟ್ಟಿನೊಂದಿಗೆ ಬಂದಂಥವು, ಚೌಕಟ್ಟಿನಲ್ಲಿ ಕಟ್ಟಿಕೊಂಡಂಥವು, ನಿಯಮಗಳಿಗನುಸಾರವಾಗಿ ರೂಪಿಸಿಕೊಂಡಂಥವು. ಆದರೆ ಸಮಾಜದೊಳಗಿನ ಸ್ನೇಹ ಸಂಬಂಧಗಳೇನಿವೆ ನೋಡಿ, ಅವು ಕಾಲಕ್ರಮೇಣ ನಮ್ಮ ಬದುಕಿನೊಂದಿಗೆ ಜೊತೆಯಾದಂಥವು. ಜಾತಿ, ನೀತಿ, ಕುಲ, ಕಸುಬು, ಊರು, ಕೇರಿ, ಮನೆತನ, ಸಿರಿತನ, ಬಡತನ, ಭಾಷೆ ಭೇದಗಳ ಮೀರಿ ಬೆಳೆದಂತಹ ಭಾವನಾತ್ಮಕ ಬೆಸುಗೆಯ ಸಂಬಂಧಗಳವು. ಅಂತಹ ಸಂಬಂಧಗಳ ಪೈಕಿ ವೆರಿ ಸ್ಟ್ರಾಂಗ್ ಆ್ಯಂಡ್ ಎಮೋಷನಲ್ ರಿಲೇಶನ್ಶಿಪ್ ಅಂದರೆ ಅದು ಫ್ರೆಂಡ್ಶಿಪ್ ಕಣ್ರಿ. ಹರಿಯೋ ನದಿಯೊಂದಿಗೆ ಜೊತೆಯಾಗಿ ಸೇರುವ ಹಳ್ಳಗಳ ರೀತಿಯಲ್ಲಿ ನಮ್ಮ ಬದುಕಿನೊಂದಿಗೆ ಸಾಕಷ್ಟು ಸಂಬಂಧಗಳು ಸೇರಿ ಜೊತೆಯಾಗಿರುತ್ತವೆ. ಹಾಗೆ ಬದುಕಿನೊಂದಿಗೆ ಹೆಜ್ಜೆ ಹಾಕುವಾಗ ಕೆಲವು ಕೊನೆಯವರೆಗೂ ಉಳಿಯುತ್ತವೆ, ಕೆಲವು ಮಧ್ಯದಲ್ಲಿಯೇ ಅಳಿಯುತ್ತವೆ, ಇನ್ನೂ ಕೆಲವೊಂದು ಜೊತೆಯಾಗಿ ಬೆಳೆಯುತ್ತವೆ, ಬದುಕುತ್ತವೆ. ಇನ್ನೂ ಕೆಲವೊಂದು ಸಂಬಂಧಗಳು ನಮ್ಮೊಂದಿಗೆ ಸಂಭ್ರಮಿಸುತ್ತವೆ, ಸಂಕಷ್ಟಗಳಲ್ಲಿ ಸಾಥ್ ನೀಡ್ತವೆ. ಬಹುಶಃ ಮಾನವ ಸಂಘಜೀವಿ ಎಂಬುದನ್ನು ಸ್ಟ್ರಾಂಗ್ ಆಗಿ ಸಾಬೀತುಪಡಿಸುವ ಮಹತ್ವದ ಸಂಬಂಧ ಅಂದರೆ ಅದು ಸ್ನೇಹ ಕಣ್ರಿ. ಫ್ರೆಂಡ್ಶಿಪ್ ಇಸ್ ಪ್ರೈಸ್ಲೆಸ್. ಎಂದೆಂದೂ ಮುಗಿಯದೆ ಇರಲಿ ಈ ಪಯಣ, ಸಾಗುತ್ತಲಿರಲಿ ನಗು ನಗುತ್ತಾ ಹೀಗೆ ಬಾಳುವ ಒಂದಾಗಿ ಮುಂದೆ. ನೀವೊಮ್ಮೆ ಗಮನಿಸಿ ನೋಡಿ, ಸ್ನೇಹ ಮತ್ತು ಪ್ರೀತಿಗಾಗಿ ಮನುಷ್ಯ ಎಂತಹ ಸಂಕಟ, ಸವಾಲು, ಸಂಘರ್ಷಗಳಿಗೂ ಸಹ ಸಿದ್ಧನಾಗಿಬಿಡ್ತಾನೆ. ಬಿಕಾಸ್ ಫ್ರೆಂಡ್ಶಿಪ್ ಆ್ಯಂಡ್ ಲವ್ ಆರ್ ಟು ವೆರಿ ಎಮೋಷನಲ್ ಆ್ಯಂಡ್ ಸ್ಟ್ರಾಂಗ್ ರಿಲೇಶನ್ಶಿಪ್. ಫ್ರೆಂಡ್ಶಿಪ್ ಅನ್ನೋದು ನನ್ನ ಬದುಕಿನ ಇಷ್ಟದ ಭಾಗವಾಗಿದ್ದರೆ, ಲವ್ ಅನ್ನೋದು ನನ್ನ ಫೇವ್ರೆಟ್ ಸಬ್ಜೆಕ್ಟ್ ಕಣ್ರಿ. ಅದರ ಬಗ್ಗೆ ಮುಂದೊಂದು ದಿನ ಮಾತಾಡ್ತೀನಿ ಬಿಡಿ. ಸದ್ಯಕ್ಕೆ ಸ್ನೇಹದ ಬಗ್ಗೆ ಮಾತಾಡೋಣ. ಅಪ್ಪನೆದುರು ಹೇಳಿಕೊಳ್ಳಲಾಗದ ಅದ್ಯಾವುದೋ ಅಂಜಿಕೆಯನ್ನು,
ಅಮ್ಮನ ಹತ್ತಿರ ಮಾತನಾಡದೆ ಉಳಿದ ಅದ್ಯಾವುದೋ ಆಸೆಯನ್ನು, ತಮ್ಮ ತಂಗಿ ಅಕ್ಕರೆದುರು ಹೇಳಿಕೊಳ್ಳಲಾಗದ ಅದೆಷ್ಟೋ ಗುಟ್ಟುಗಳನ್ನು, ಗುರುಗಳ ಹತ್ತಿರವೂ ಚರ್ಚಿಸದೇ ಇರುವ ಪೋಲಿ ಚರ್ಚೆಗಳನ್ನು, ಸಂಬಂಧಕರಲ್ಲಿಯೂ ಮಾತನಾಡದೆ ಉಳಿದ ಮಾತುಗಳನ್ನು ಸ್ನೇಹಿತರ ಹತ್ರ ಹೇಳ್ಕೊಂಡಿರ್ತೀವಿ, ವಿಷಯವನ್ನು ಹಂಚ್ಕೊಂಡಿರ್ತೀವಿ, ಸಾಕಾಗದಷ್ಟು ಚರ್ಚೆಗಳನ್ನು ಮಾಡಿರ್ತೀವಿ. ಬಿಕಾಸ್ ಎಲ್ಲಿಲ್ಲದ ಬಲವಾದ ನಂಬಿಕೆ ಸ್ನೇಹದ ಮೇಲೆ ಇರ್ತದೆ ಕಣ್ರಿ. ಹಾಗಾಗಿ ಸ್ನೇಹಿತರೊಂದಿಗೆ ಎಲ್ಲ ಹೌದು ಹಳ್ಳಗಳನ್ನು ಶೇರ್ ಮಾಡ್ಕೊಂಡಿರ್ತೀವಿ. ಫ್ರೆಂಡ್ಶಿಪ್ ಇಸ್ ಪ್ಯೂರ್ ಡೈಮಂಡ್. ಇಂತಹ ಪಾವಿತ್ರ್ಯವಾದ ಸ್ನೇಹ ಸಂಬಂಧವನ್ನು ನಿಭಾಯಿಸುವಿಕೆ ಇದೆ ನೋಡಿ, ಅದು ಭಾಳ ದೊಡ್ಡ ಜವಾಬ್ದಾರಿ ಮತ್ತು ಸೂಕ್ಷ್ಮವಾದಂತಹ ವಿಚಾರ. ಹೆಣ್ಮಕ್ಕಳ ಫ್ರೆಂಡ್ಶಿಪ್ನಲ್ಲಾಗಲಿ ಗಂಡು ಮಕ್ಕಳ ಫ್ರೆಂಡ್ಶಿಪ್ನಲ್ಲಾಗಲಿ ನಂಬಿಕೆಯ ಸ್ನೇಹದ ಬಿಗಿಕೊಂಡೆಯಾಗಿರುತ್ತದೆ. ನಿಮ್ಮ ಜೊತೆಯಾಗಿ ಬೆಳೆದ ಬಾಲ್ಯ ಸ್ನೇಹಿತರು, ಪ್ರೈಮರಿ ಸ್ಕೂಲ್ನಲ್ಲಿ ಪರಿಚಯವಾದವರು, ಹೈಸ್ಕೂಲ್ನಲ್ಲಿ ಸಪೋರ್ಟೆಡ್ ಸಿಸ್ಟಮ್ ಆಗಿದ್ದವರು, ಕಾಲೇಜಿನ ಮೆಟ್ಟಿಲುಗಳಲ್ಲಿ ಜೊತೆಯಾದವರು, ಡಿಗ್ರಿಯ ಬ್ರಾಂಚ್ಗಳಲ್ಲಿ ಪಕ್ಕದಲ್ಲಿ ಕುಳಿತು ಆತ್ಮೀಯರಾದವರು, ಹೀಗೆ ಬದುಕಿನೊಂದಿಗೆ ಕಾಲದೊಂದಿಗೆ ಜೊತೆಯಾದಂಥ ಫ್ರೆಂಡ್ಸ್ಗಳು ಬದುಕಿನಲ್ಲಿ ಇರ್ತಾರೆ. ಬಟ್ ಯಾವಾಗ ನೀವು ಸ್ನೇಹದ ಜೊತೆಯಾದ್ರಿ ಅನ್ನೋದಕ್ಕಿಂತ ಹೆಚ್ಚಾಗಿ ಕೊನೆವರೆಗೂ ನೀವು ಸ್ನೇಹವನ್ನು ಹೇಗೆ ಕಾಪಾಡಿಕೊಂಡ್ರಿ ಅನ್ನೋದ್ರ ಮೇಲೆ ನಿಮ್ಮ ಫ್ರೆಂಡ್ಶಿಪ್ ಪ್ರೂವ್ ಆಗ್ತದೆ. ಅವರಿಬ್ಬರು ಭಾರಿ ದೋಸ್ತರು ಕಂಡ್ರೆ ಒಂದು ಟೈಮ್ನಲ್ಲಿ, ಆದರೆ ಇವಾಗ ಬದ್ಧ ವೈರಿಗಳು. ಅವಳ ಮೇಲೆ ಭಾಳ ನಂಬಿಕೆ ಇಟ್ಟಿದ್ಲು ಕಣ್ರಿ ಈಕೆ, ಆದರೆ ಈಕೆಯ ನಂಬಿಕೆ ಉಳಿಸಿಕೊಳ್ಳದೆ ಅವಳು ಮೋಸ ಮಾಡಿಬಿಟ್ಲು. ಇವಾಗ ಅವರಿಬ್ಬರು ಮಾತಾಡಲ್ಲ. ಆ ಗುಂಪು ಮನಸ್ಸು ಮಾಡಿದರೆ ಇವತ್ತು ಊರೇ ಒಂದಾಗಿರ್ತಿತ್ತು ಕಣ್ರಿ. ಆದರೆ ನಾಯಕರ ಪೈಪೋಟಿಗಾಗಿ ಅವರವರೇ ಕಿತ್ತಾಡಿಕೊಂಡು ಇವಾಗ 6 ಬಣಗಳಾಗಿ ಹಾಳಾಗಿವೆ. ಅವರಿಬ್ಬರು ಒಂದೇ ತಟ್ಟೆಯಲ್ಲಿ ಊಟ ಮಾಡ್ತಿದ್ರು ಕಣ್ರಿ, ಆದರೆ ಉಣ್ಣೋ ತಟ್ಟೆಯೊಳಗೆ ಒಯ್ಯುವಂಥ ಕೆಲಸ ಮಾಡಿಬಿಟ್ಟ ಕಣ್ರಿ ಅಯೋಗ್ಯ. ಅದಕ್ಕಾಗಿ ಅವನು ಸ್ನೇಹವನ್ನೇ ಬಿಟ್ಟುಬಿಟ್ಟ. ಇಂತಹ ಅನೇಕ ಆಕ್ರೋಶದ ನುಡಿಗಳನ್ನು ಸ್ನೇಹದ ವಿಚಾರದಲ್ಲಿ ನೀವು ಕೇಳಿಯೇ ಇರ್ತೀರಿ. ಆದರೆ ಇಂತಹ ಮಾತುಗಳು ಯಾಕೆ ಬಂದು ಅಂತ ನಾವು ಯೋಚನೆ ಮಾಡಬೇಕು ಅಲ್ವಾ? ಎಲ್ಲೋ ಒಂದು ಕಡೆ ನಂಬಿಕೆಯ ಕೊಲೆಯಾಗಿರುತ್ತದೆ, ಭರವಸೆಯ ಭಾವ ಭಸ್ಮವಾಗಿರುತ್ತದೆ, ಮೋಸ ಮಾಯ ಮಾಡಿರುತ್ತದೆ, ಕಾಸು ಕದಿಮತನ ಮಾಡಿಸಿರ್ತದೆ, ಗುಟ್ಟಿನ ಗಂಟು ಹೊಡೆದು ರಟ್ಟಾಗಿರ್ತದೆ, ಯಾರ ಬಗ್ಗೆನೋ ಮಾತನಾಡಿದ ಮಾತುಗಳು ಯಾರದೋ ಮನಸ್ಸಿಗೆ ತಟ್ಟಿಬಿಟ್ಟಿರ್ತವೆ, ಮಾಡಿದ ಗೆಳೆತನವೇ ಕೆಲವೊಂದು ಬಾರಿ ಮಾಯದ ಗಾಯವನ್ನು ಮಾಡಿರುತ್ತೆ. ಹಾಗಾಗಿಯೇ ಕೆಲವು ಸ್ನೇಹ ಸಂಬಂಧಗಳು ಕುಸಿದು ಬಿದ್ದಿರುತ್ತವೆ. ನನ್ನ ಬದುಕಿನಲ್ಲಿಯೂ ಕೆಲವು ನಂಬಿಕೆ ಕಳೆದುಕೊಂಡ ಸ್ನೇಹಗಳಿವೆ. ಇರಲಿ, ಯಾವ ವಿಚಾರದಲ್ಲಿ ನಂಬಿಕೆ ಅರ್ಹರಲ್ಲವೋ ಆ ವಿಚಾರದ ಹೊರತಾಗಿ ಉಳಿದವೆಲ್ಲವುಗಳೊಡನೆ ಅವರ ಸ್ನೇಹ ಇದೆ. ನಾವು ಯಾರ ಸ್ನೇಹಿತರಾಗಿರ್ತೀವೋ ಅವರನ್ನು, ಅವರ ಬದುಕನ್ನು, ಅವರ ಮನೆಯನ್ನು, ಅವರ ಮನೆಯವರನ್ನು ಗೌರವದಿಂದ ಕಾಣುವುದನ್ನು ಕಲಿಬೇಕು. ಅವರ ಮನೆಗೆ ಹೋದರೆ ನಮಗೆ ಒಂದು ಮರ್ಯಾದೆ ಇರಬೇಕು ಕಣ್ರಿ. ಮರ್ಯಾದೆಯನ್ನು ಉಳಿಸಿಕೊಳ್ಳುವಷ್ಟರ ಮಟ್ಟಿಗೆ ನಾವು ಸಭ್ಯತೆಯಿಂದ ಅವರ ಮನೆಯವರೊಂದಿಗೆ ನಡೆದುಕೊಳ್ಳಬೇಕು. ಬಹುಮುಖ್ಯವಾಗಿ ನಮ್ಮ ಸ್ನೇಹಿತನ ಮನೆಯ ಹೆಣ್ಣು ಮಕ್ಕಳನ್ನು ನಾವು ಗೌರವ ಭಾವದಿಂದ ಕಾಣಬೇಕು. ನಮ್ಮ ಸ್ನೇಹಿತನ ಅನುಪಸ್ಥಿತಿಯಲ್ಲಿಯೂ ಅವರ ಸಹೋದರಿಯರೊಂದಿಗೆ ನಾವು ರಕ್ಷಕರಾಗಿ ನಿಲ್ಲಬೇಕು. ಯಾವ ಸ್ನೇಹಿತನ ಮನೆಯಲ್ಲಿ ನಮ್ಮ ಮೇಲೆ ಅವರಿಗೆ ಅನುಮಾನ ಇದೆ ಅಂದರೆ ಅರ್ಥ ಮಾಡ್ಕೊಂಡು ಬಿಡಿ, ಆ ಸ್ನೇಹದಲ್ಲಿ ನಮ್ಮಿಂದ ಸ್ನೇಹಕ್ಕೆ ಮೋಸ ಆಯಿತು ಅಂತಲೇ ಅರ್ಥ. ಹಾಗಾಗಿ ಎಲ್ರಿಗೂ ಕೆಲವೊಂದು ಸಲ ಅನಿಸಿರುತ್ತೆ, ನೋಡಿ ಮಾಡಿ ಸ್ನೇಹ ಮಾಡಬೇಕಿತ್ತು ಅಂತ. ನಾವು ಸ್ನೇಹದಲ್ಲಿ ವಿಫಲವಾದ ಆಯ್ಕೆ ಮಾಡಿಕೊಳ್ಳಬಾರ್ದು, ಸಜ್ಜನರ ಸಫಲ ಆಯ್ಕೆ ಮಾಡ್ಕೋಬೇಕು. ಇಲ್ಲ, ಸ್ನೇಹಿತನನ್ನು ತಿದ್ದಿ ಸಜ್ಜನನನ್ನಾಗಿಸಬೇಕು. ಒಳ್ಳೆವರ ಗೆಳೆತನ ಕಲ್ಲು ಸಕ್ಕರೆ ಹಂಗ, ಒಳ್ಳೆವರ ಗೆಳೆತನ ಕಲ್ಲು ಸಕ್ಕರೆ ಹಂಗ, ಕುಲ್ಲಾರ ಗೆಳೆತನ ಮಾಡಿದರ, ಕುಲ್ಲಾರ ಗೆಳೆತನ ಮಾಡಿದರ ನನ್ನ ಕಂದ ಸಲ್ಲಾದ ಮಾತು ಬರುತ್ತಾವ. ಡಿಯರ್ ಫ್ರೆಂಡ್ಸ್,
ನೀವು ಅಸಂಖ್ಯಾತ ಸ್ನೇಹಿತರ ಬಳಗ ಹೊಂದಿದ್ದೀರಿ ಎನ್ನುವುದು ಮುಖ್ಯವಾಗಲ್ಲ, ಎಷ್ಟು ಜನ ಬೆಸ್ಟ್ ಬಾಂಡಿಂಗ್ ಫ್ರೆಂಡ್ಸ್ಗಳನ್ನು ಹೊಂದಿದ್ದೀರಿ ಎನ್ನುವುದು ಮುಖ್ಯವಾಗ್ತದೆ. ಅದೇ ರೀತಿ ನೀವು ಕೂಡ ಫ್ರೆಂಡ್ಶಿಪ್ನಲ್ಲಿ ಎಷ್ಟರ ಮಟ್ಟಿಗೆ ಕರೆಕ್ಟ್ ಆಗಿದ್ದೀರಿ ಹಾಗೂ ಫ್ರೆಂಡ್ಸ್ಗಳನ್ನು ಎಷ್ಟು ಕರೆಕ್ಟಾಗಿ ಸರಿ ದಾರಿಯಲ್ಲಿ ಕೊಂಡೊಯ್ಯುತ್ತಿದ್ದೀರಿ ಎನ್ನುವುದು ಕೂಡ ಮುಖ್ಯವಾದ ಸಂಗತಿ ಆಗ್ತದೆ. ಪ್ರಿಯ ಸ್ನೇಹಿತರೇ, ಆತ್ಮೀಯರೇ, ಹಿರಿಯರೇ, ಕಿರಿಯರೇ, ಗೌರವಾನ್ವಿತರೇ, ಸಮಾನ ಮನಸ್ಥಿತಿಯ ಸ್ನೇಹಜೀವಿಗಳೇ, ನಿಮ್ಮಲ್ಲಿ ನನ್ನದೊಂದು ರಿಕ್ವೆಸ್ಟ್. ಸ್ನೇಹವೆಂಬುದು ಅಮೂಲ್ಯವಾದದ್ದು, ಆಸರೆಯಾಗುವಂಥದ್ದು ಮತ್ತು ವಿಶೇಷವಾದಂಥದ್ದು. ನಮ್ಮೆಲ್ಲರ ಫ್ರೆಂಡ್ಶಿಪ್ಗಳಿಂದ ಸ್ನೇಹ ಶ್ರೇಷ್ಠವಾಗಬೇಕು. ಎಂದಿಗೂ ಸಹ ಸ್ನೇಹಕ್ಕೆ ಕಳಂಕ ತರುವ ರೀತಿಯಲ್ಲಿ, ಗೆಳೆಯನೋರುವ ಕೊರಗಿ ಸ್ಟೇಟಸ್ ಹಾಕುವಂಥ ರೀತಿಯಲ್ಲಿ ಮೋಸದ ಸ್ನೇಹವನ್ನು ನಾವೆಂದಿಗೂ ಮಾಡಕೂಡದು. ಗರ್ಲ್ಸ್ ಫ್ರೆಂಡ್ಶಿಪ್ ಇರಲಿ, ಬಾಯ್ಸ್ ಫ್ರೆಂಡ್ಶಿಪ್ ಇರಲಿ, ಅಥವಾ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ನಡುವಿನ ಫ್ರೆಂಡ್ಶಿಪ್ ಇರಲಿ, ಒಟ್ಟಾರೆ ಫ್ರೆಂಡ್ಶಿಪ್ ಎಂಬ ವಿಷಯದ ಬಗ್ಗೆ ನಾನಿವತ್ತು ಮಾತಾಡ್ತಾ ಇದ್ದೀನಿ. ಹಾಗಾಗಿ ಫ್ರೆಂಡ್ಶಿಪ್ಪನ್ನು ಜೋಪಾನ ಮಾಡಿಕೊಳ್ಳತಕ್ಕಂಥದ್ದನ್ನು ನಾವು ಕಲಿಬೇಕಾಗಿದೆ. ಅನೇಕ ಸಿನಿಮಾದ ಪಾತ್ರಗಳಲ್ಲಿ, ಕಥಾ ಪುಸ್ತಕದ ಪುಟಗಳಲ್ಲಿ, ಸಾಮಾಜಿಕ ಜಾಲತಾಣದ ವಿಡಿಯೋ ಕ್ಲಿಪ್ಗಳಲ್ಲಿ, ನಿಮ್ಮ ಸುತ್ತಲಿನ ಪರಿಚಯಗಳಲ್ಲಿ, ನಿಮ್ಮದೇ ಗೆಳೆತನಗಳಲ್ಲಿ ಇನ್ಸ್ಪೈರ್ ಫ್ರೆಂಡ್ಶಿಪ್ ಕಹಾನಿಗಳನ್ನು ಕೇಳಿರ್ತೀರಿ, ಖುದ್ದು ನೀವೇ ನೋಡಿರ್ತೀರಿ. ಅಂತ ಒಂದು ಶಾರ್ಟ್ ಸ್ಟೋರಿಯನ್ನು ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡಿ ಮುಂದಿನದು ಮಾತಾಡ್ತೀನಿ. ಒಂದು ಹುಡುಗ ಹುಡುಗಿಯ ಫ್ರೆಂಡ್ಶಿಪ್ ಕತೆ, ಅಂದರೆ ಅದಕ್ಕೆ ಟೈಟಲ್ ಬಂದುಬಿಟ್ಟು ಒಂದು ಬೆಸ್ಟಿಯ ಕತೆ ಅಂತ. ತಪ್ಪದೆ ನಮ್ಮ ಜೀವಧ್ವನಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನೆಕ್ಸ್ಟ್ ವಿಡಿಯೋದಲ್ಲಿ ಒಂದು ಬೆಸ್ಟಿಯ ಕಥೆಯನ್ನು ನಾನು ನಿಮ್ಗೆ ಹೇಳ್ತೀನಿ. ನೀವು ಸಬ್ಸ್ಕ್ರೈಬ್ ಮಾಡಿದ್ದೇ ಆದರೆ ಅದು ನಿಮಗೆ ನೋಟಿಫಿಕೇಷನ್ ಮೂಲಕ ಬಂದು ತಲುಪುತ್ತೆ ಅಂತ ಹೇಳುತ್ತಾ ಇಂದಿನ ವಿಷಯಕ್ಕೆ ವಿರಾಮ ನೀಡುತ್ತಿದ್ದೀನಿ. ಇಂತಿ ನಿಮ್ಮ ಜೀವಧ್ವನಿ ಬಸವರಾಜ್ ವನದುರ್ಗ.